ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸುನ ಮುದ್ದಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಡಿಯೋ ಮೆಸೇಜ್ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಂಥ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಒಂದು ನಿಮಿಷ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಪರಲೋಕ ತಂದೆಯಾದ ದೇವರೇ, ಅಪ್ಪ ಕರ್ತನೆ, ಈ ಸುಂದರವಾದ ಸಮಯದಲ್ಲಿ ಕರ್ತನೆ ವಾಕ್ಯವನ್ನು ಬೋಧಿಸುವಾಗಲೂ ಕರ್ತನೆ ಅಪ್ಪ ನನ್ನ ಬಾಯಾಗಿದ್ದುಕೊಂಡು ಜೀವಳ ವಾಕ್ಯಗಳು ನೀನು ಮಾತನಾಡೋ ರಾಜ್ಯ. ಮಾತನಾಡುವುದು ನಾನಲ್ಲ, ನೀನು ಮರೆಮಾಚಿ ನಾನು ಮಾತನಾಡಬೇಕಂತ ನನಗೆ ಕೊಡ್ತೀನಪ್ಪ. ವಾಕ್ಯಗಳನ್ನು ಅರ್ಥವನ್ನು ತಿಳಿಸು, ವಾಕ್ಯಗಳನ್ನು ಗೂಢಾರ್ಥವನ್ನು, ವಾಕ್ಯಗಳನ್ನು ರಹಸ್ಯಗಳನ್ನು ತಿಳಿಸಬೇಕಾಗ ನನಗೆ ಕೊಡ್ತೀನಪ್ಪ. ನೀನು ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದೀರ. ಗಾಸ್ಪಲ್ ಟ್ರೂತ್ನಲ್ಲಿ ಸಹೋದರ ಸಹೋದರಿಯವರು ಮುಖಾಂತರ ಕರ್ತನೆ ವಾಕ್ಯದ ಒಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ ಅವರು ವಾಕ್ಯ ಕೇಳುವಾಗ ಕರ್ತನೆ ಅವರ ಜೀವಿತದಲ್ಲಿ ಹೊಸ ಬದಲಾವಣೆ, ಹೊಸ ಚೈತನ್ಯ ಬರುವಂತೆ ಕರ್ತನೇನೆ ಸಹಾಯ ಮಾಡು. ಕರ್ತನೇನೆ ಬಲಪಡಿಸು. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆ ದೇವರೇ, ಆಮೆನ್. ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಂದೇಶ: ದೇವರ ವಾಕ್ಯದಲ್ಲಿ ಜೀವ ಇದೆ, ಅದಕ್ಕೆ ಆರಿಸಿಕೊಳ್ಳುವ ದೇವರ ವಾಕ್ಯ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನ ನೋಡುತ್ತೇವೆ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಲ್ಲಿ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸುವೆಯಿಂದ ಬಳಸಿ ನಿಮಗೆ ಪೂರ್ವಕ್ಕೆ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಆಮೇಲೆ ಅಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಮೋಶೆಯವರು ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಮನುಷ್ಯರು ನಾವು ತಿನ್ನುವಂಥ ಆಹಾರದಿಂದ ಬದುಕುವುದಿಲ್ಲ, ದೇವರ ಮಾತಿನಲ್ಲಿ ನಮಗೆ ಬಲ ಇದೆ, ದೇವರ ಮಾತಿನಲ್ಲಿ ಶಕ್ತಿ ಇದೆ, ದೇವರ ಮಾತಿನಲ್ಲಿ ಪ್ರಸನ್ನತೆ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನ ಒಳಗೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿ ಇತ್ತು, ವಾಕ್ಯವೇ ಜೀವವಾಗಿತ್ತಂತೆ ನಾವು ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ನಮ್ಮ ವಾಕ್ಯ, ನಮ್ಮ ಮನುಷ್ಯರು ಆಹಾರ ಮಾತ್ರದಿಂದಲೇ ಯೆಹೋವನ ಬಾಯಿಂದ ಹೊರಡುವ, ನಮ್ಮ ಬಾಯಿಂದ ಪ್ರತಿಯೊಂದು ಹೊರಡುವ. ಈ ಲೋಕದಲ್ಲಿ ಅನೇಕ ನಾವು ಆಹಾರದಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರ ಒಂದು ದಿವಸ ಊಟ ಬಿಟ್ಟರೆ ನಡೆಯುತ್ತೆ, ಆದರೆ ದೇವರ ಮಾತಿನಲ್ಲೇ ನಾವು ಬದುಕ್ತಾರೆ ಅಂತ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಮಗೆ ಜೀವ ಇದೆ, ದೇವರ ವಾಕ್ಯದಲ್ಲಿ ನಮಗೆ ಪ್ರಸನ್ನತೆ ಇದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಮಗೆ ಸಮೃದ್ಧಿ ಇದೆ. ಅದಕ್ಕೆ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೊಲೊಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಅನೇಕ ಸಹೋದರ ದೇವಜನರು ನಾವು ನೋಡ್ತೇವೆ, ಬರೇ ಪ್ರಾರ್ಥನೆ ಮಾಡಿದರೆ ದೇವರು ನಮಗೆ ಫಸ್ಟ್ ನಾವು ಏನು ಮಾಡಬೇಕು, ಬೆಳಗಿನ ಜಾವದಲ್ಲಿ ದೇವರನ್ನು ಸ್ತುತಿಸಿ, ಒಂದು ಹಾಡನ್ನು ಹಾಡಿ ದೇವರನ್ನು ಸ್ತುತಿಸಿ, ದೇವರನ್ನು ಕೊಂಡಾಡಿ, ದೇವರ ವಾಕ್ಯಗಳನ್ನು ಓದಿ ಪ್ರಾರ್ಥನೆ ಮಾಡಬೇಕು. ಅದರ ಅದರ ಸಹೋದರ ಏನು ಮಾಡ್ತಾರೆ ಅಂದರೆ, ನಾವು ನೋಡುವಾಗ ನಾವೇನು ಮಾಡ್ತೇವೆ ಅಂದರೆ, ವಾಕ್ಯ ಓದಿದರೆ ದೇವರು, ವಾಕ್ಯ ಓದಲಿಲ್ಲ ಅಂದರೆ ದೇವರು, ನಮ್ಮ ಪ್ರಾರ್ಥನೆ ಮಾಡಿದರೆ ದೇವರು ಪ್ರಾರ್ಥನೆಯನ್ನು ಕೇಳೋದಿಲ್ಲ, ಅದಕ್ಕೆ ಅಸಾಧ್ಯ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. 28ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಧರ್ಮೋಪದೇಶಕ್ಕೆ ಕಿವಿಗೊಡವನು ಮಾಡುವ ದೇವರ ಪ್ರಾರ್ಥನೆಯು ಅಸಹ್ಯ ಎಂಬುದಾಗಿ. ಹೆಸರಿಗೆ ನಾವು ಬೈಬಲ್ ಓದಿ ಆಮೇಲೆ ಬೈಬಲ್ ಒಳಗಿಂದ ವಾಕ್ಯವನ್ನು ಓದಿ, ವಾಕ್ಯಗಳನ್ನು ಜ್ಞಾನ ಮಾಡಿ, ಆಮೇಲೆ ನಾವೇನು ಮಾಡಬೇಕಂತೆ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದರೆ ದೇವರಿಗೆ ಅದು ಅಸಹ್ಯ, ದೇವರು ಅದನ್ನು ಪ್ರಾರ್ಥನೆಯನ್ನು ನಮಗೆ ಕೇಳೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಆಮೇಲೆ ಅಲ್ಲೆಲೂಯಾ. ಆಮೇಲೆ ಅದಕ್ಕೆ ಕೊಲೆಸವರಿಗೆ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ.
ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳನ್ನು ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದ ದೇವರಿಗೆ ಘನ ಮಾಡಿರಿ ಎಂಬುದಾಗಿ. ಆಮೇಲೆ ಅಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೊಲೆಸವರಿಗೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪೌಲವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ. ಕೊಲೆಸವರಿಗೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ವಾಕ್ಯವು. ಯಾರು ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಅಲ್ಲ, ನಿಮ್ಮಲ್ಲಿ ಸಮೃದ್ಧಿಯಾಗಿ. ನಮ್ಮಲ್ಲಿ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ದೇವರು ವಾಕ್ಯ ಇರುವುದಾದರೆ ದೇವರು ಕಾರ್ಯ ಮಾಡುವಂಥ ನಮ್ಮ ದೇವರಾಗಿದ್ದಾನೆ. ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ಬದಲೇ ನಮಗೆ ಏನೋ ವಾಕ್ಯ ಬೈಬಲ್ ಒಳಗಿಂದ ಏನೋ ಒಬ್ಬರು ಯಾರೋ ಅರ್ಥ ಕೇಳಿದರೆ ನಾವು ಹೇಳ್ಕೊಡ್ಬೇಕು. ಹೇಳ್ಕೊಳ್ಳದೆ ಒಬ್ರಿಗೊಬ್ಬರು ಪ್ರೋತ್ಸಾಹ ಮಾಡ್ತಾ ಇರಬೇಕು. ಗಾಸ್ಪಲ್ ಟ್ರೂತ್ನಲ್ಲಿ ನಾವು ಅನೇಕರು ನೋಡ್ತೇವೆ, ಸಹೋದರಿ ಬೆಳೀರಿ ಬೆಳೆಸ್ರಿ, ಕಲೀರಿ ಕಲಿಸಿ. ಅನೇಕರು ನಾವು ಯಾವ ರೀತಿಯಾಗಿ ಪ್ರೋತ್ಸಾಹ ಮಾಡ್ತೇವೆ, ಅದೇ ರೀತಿಯಾಗಿ ಇತರರಿಗೆ ನಾವು ಪ್ರೋತ್ಸಾಹ ಮಾಡುವಾಗ ನಾವು ಬೆಳಿತೀವಿ, ನಾವು ಸಹ ಬೆಳಿತೀವಿ. ಒಬ್ರಿಗೊಬ್ರು ಉಪದೇಶ ಮಾಡಿಕೊಳ್ಳಿರಿ. ಒಬ್ರಿಗೊಬ್ರು ನಾವೇನು ಮಾಡಬೇಕಂತೆ, ವಾಕ್ಯ ಹೇಳುವುದಾಗಲಿ, ವಾಕ್ಯ ಈ ರೀತಿಯಾಗಿದೆ, ವಾಕ್ಯ ಈ ರೀತಿಯಾಗಿ ನಾವು ಹೇಳಿಕೊಡುವುದಾದರೆ ಅವರು ಸಹ ಬೆಳೀತಾರೆ ನಮ್ಮ ಜೊತೆ. ಬುದ್ಧಿ ಹೇಳಿಕೊಳ್ಳಿರಿ. ಬುದ್ಧಿಯನ್ನು ನಾವು ಅವರಿಗೆ ಹೇಳಬೇಕು. ಕಷ್ಟಕಾಲ ಏನೋ ಎಷ್ಟೋ ಬಲಹೀನತೆ ಇರುವಾಗ ನಿಮ್ಮ ವಾಕ್ಯ ಅವರಿಗೆ ಹೇಳಿ ಬಲಪಡಿಸಬೇಕು ಪ್ರಿಯರೇ. ಬುದ್ಧಿ ನಮ್ಮ ದೇವರಾಗಿದ್ದಾನೆ. ಒಬ್ಬರಿಗೊಬ್ಬರು ದೇವರ ವಾಕ್ಯವನ್ನು ಬದಲೇ ನಮಗೆ ಏನೋ ವಾಕ್ಯ ಬೈಬಲ್ ಒಳಗಿಂದ ಏನೋ ಒಬ್ಬರು ಯಾರೋ ಅರ್ಥ ಕೇಳಿದರೆ ನಾವು ಹೇಳ್ಕೊಡ್ಬೇಕು. ಹೇಳ್ಕೊಳ್ಳದೆ ಒಬ್ರಿಗೊಬ್ಬರು ಪ್ರೋತ್ಸಾಹ ಮಾಡ್ತಾ ಇರಬೇಕು. ಗಾಸ್ಪಲ್ ಟ್ರೂತ್ನಲ್ಲಿ ನಾವು ಅನೇಕರು ನೋಡ್ತೇವೆ, ಸಹೋದರಿ ಬೆಳೀರಿ ಬೆಳೆಸ್ರಿ, ಕಲೀರಿ ಕಲಿಸಿ. ಅನೇಕರು ನಾವು ಯಾವ ರೀತಿಯಾಗಿ ಪ್ರೋತ್ಸಾಹ ಮಾಡ್ತೇವೆ, ಅದೇ ರೀತಿಯಾಗಿ ಇತರರಿಗೆ ನಾವು ಪ್ರೋತ್ಸಾಹ ಮಾಡುವಾಗ ನಾವು ಬೆಳಿತೀವಿ, ನಾವು ಸಹ ಬೆಳಿತೀವಿ. ಒಬ್ರಿಗೊಬ್ರು ಉಪದೇಶ ಮಾಡಿಕೊಳ್ಳಿರಿ. ಒಬ್ರಿಗೊಬ್ರು ನಾವೇನು ಮಾಡಬೇಕಂತೆ, ವಾಕ್ಯ ಹೇಳುವುದಾಗಲಿ, ವಾಕ್ಯ ಈ ರೀತಿಯಾಗಿದೆ, ವಾಕ್ಯ ಈ ರೀತಿಯಾಗಿ ನಾವು ಹೇಳಿಕೊಡುವುದಾದರೆ ಅವರು ಸಹ ಬೆಳೀತಾರೆ ನಮ್ಮ ಜೊತೆ. ಬುದ್ಧಿ ಹೇಳಿಕೊಳ್ಳಿರಿ. ಬುದ್ಧಿಯನ್ನು ನಾವು ಅವರಿಗೆ ಹೇಳಬೇಕು. ಕಷ್ಟಕಾಲ ಏನೋ ಎಷ್ಟೋ ಬಲಹೀನತೆ ಇರುವಾಗ ನಿಮ್ಮ ವಾಕ್ಯ ಅವರಿಗೆ ಹೇಳಿ ಬಲಪಡಿಸಬೇಕು ಪ್ರಿಯರೇ. ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡು ನಮ್ಮ ಜೀವಿತದಲ್ಲಿ ದೇವರು ದೇವರು ಮಾಡಿದ ಉಪಕಾರಗಳನ್ನು ನಾವು ನೆನೆಸಿ, ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವನ್ನು ಹೇಳಿ ಕೀರ್ತನೆ ಎಂದರೆ ದೇವರ ವಾಕ್ಯ ಕೀರ್ತನೆ ಓದಿ, ಸಂಗೀತ ದೇವರನ್ನು ಸ್ತುತಿಸಿ, ದೇವರನ್ನು ಕೊಂಡಾಡಿ ಹಾಡಾಡಿ ಹೃದಯದಿಂದ ನಾವು ಆತನನ್ನು ಆರಾಧಿಸಬೇಕು. ಆತನ ನಮ್ಮ ಪ್ರಾರ್ಥನೆಯನ್ನು ಆತನ ಕೇಳುವಂಥ ನಮ್ಮ ದೇವರಾಗಿದ್ದಾನೆ. ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನ ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಆಮೇಲೆ ಅಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ಜೀವ ಇದೆ ಅಂತ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ಜೀವ ಇರುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರೆ ಅಂತ ನಾವು ನೋಡ್ತೇವೆ. ಅವನು ನೀರಿನ ಕಾಲುವೆ ಮಳೆ. ನೀರು ಯಾವ ರೀತಿ ಕಾಲುವೆಗಳ ನೀರು ಮಳೆಯಾಗಿರುತ್ತದೆ, ಅದೇ ಮರ ಹೇಗೆ ಬೆಳೀತಾ ಇರುತ್ತೆ ನೀರು ಹಾಕಿದ ಕೂಡ, ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಜೀವಿತ ಹಾಗೆ ಬೆಳೀತಾ ಹೋಗಿರುತ್ತೆ. ವರ್ಷ ಆದರೂ ಅದನ್ನು ಏನಾಗುತ್ತೆ, ನೀರು ಹಾಕಿದ ಕೂಡ ಅದನ್ನು ಬೆಳೀತಾ ಹೋಗಿರುತ್ತೆ. ಅದೇ ನಮ್ಮ ಆತ್ಮಿಕ ಜೀವಿತ, ನಾವು ಬೆಳೀತಾ ಹೋಗಬೇಕು ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡಿಕೊಳ್ಳುವಾಗ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರೂ ನುಡಿಯುತ್ತಾನೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಯ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೇಲೆ ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ನೋಡ್ತೇವೆ, ಎಷ್ಟು ಸುಂದರವಾದ ವಾಕ್ಯ ದೇವರು ಕೊಟ್ಟಿದ್ದಾರೆ. ರೋಮಾಪುರ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಯ ಆಧಾರ ಎಂಬುದಾಗಿ. ಪೌಲೋರಿಲ್ ಹೇಳ್ತಾ ಇದ್ದಾರೆ, ನಮ್ಮ ನಂಬಿಕೆ ಹೇಗಿರಬೇಕು. ಎಷ್ಟೋ ನಮ್ಮ ಜೀವಿತದಲ್ಲಿ ಶೋಧನೆಗಳು
ಬರುವಾಗ ದೇವರ ನಂಬಿಕೆ ಇರಬೇಕು, ದೇವರ ಮೇಲೆ ಭರವಸೆ ಇಡಬೇಕು, ದೇವರ ಮೇಲೆ ನಿರೀಕ್ಷೆ ಇಡಬೇಕು. ಆತನ ಕಾರ್ಯ ಮಾಡುವಂತಹ ನಮ್ಮ ದೇವರಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ಆಧಾರವಾಗಿ ಇಟ್ಟುಕೊಳ್ಳಬೇಕು. ದೇವರ ವಾಕ್ಯವನ್ನು, ಪ್ರಾರ್ಥನೆಯನ್ನು ನಮಗೆ ಆಧಾರವಾಗಿ. ಎಷ್ಟೋ ನಮ್ಮ ಜೀವಿತದಲ್ಲಿ ಅನೇಕ ನಾವು ಪ್ರಯತ್ನ ಮಾಡ್ತೀವಿ, ಆದರೆ ಪ್ರಾರ್ಥನೆ ಯಾವಾಗಲೂ ನಮಗೆ ಸೋಲಲು ಪ್ರಾರ್ಥನೆ ಒಂದು ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಆ ಪ್ರಾರ್ಥನೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಕ್ರಿಸ್ತನ ವಾಕ್ಯವೇ ಆಧಾರ. ಯಾವ ವಾಕ್ಯ ಆಧಾರ? ಕ್ರಿಸ್ತನ ವಾಕ್ಯವೇ ಆಧಾರ. ಯೇಸು ಸ್ವಾಮಿಯವರದು ವಾಕ್ಯವೇ ನಮಗೆ ಆಧಾರ. ಆತನ ವಾಕ್ಯ ಇಲ್ಲದೆ ನಾವು ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದರಲ್ಲಿ ಜೀವ ಇದೆ, ಅದರಲ್ಲಿ ಪ್ರಸನ್ನತೆ ಇದೆ, ಅದರಲ್ಲಿ ಮಹಿಮೆ ಇದೆ. ದೇವರು ಈ ವಾಕ್ಯಗಳನ್ನು ಎರಡವಾಗಿ ಆಶೀರ್ವದಿಸಲಿ. ಆಮೇಲೆ ಹಲ್ಲೆಲೂಯಾ. ಒಂದು ನಿಮಿಷ ತಲೆವನ್ನು ದೇವರು ಇಲ್ಲಿವರೆಗೂ ದೇವರು ಮಾತನಾಡಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳಿ ಒಂದು ವಾಕ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ ಅಪ್ಪ, ಈ ಸುಂದರವಾದ ಸಮಯದಲ್ಲಿ ಇಲ್ಲಿವರೆಗೂ ಆದಿಂದ ಅಂತ್ಯವರೆಗೂ ಕರ್ತನೆ ಅದ್ಭುತವಾಗಿ ವಾಕ್ಯದ ಮುಖಾಂತರ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವಾಗ ಕರ್ತನೆ ಅದೇ ಕರೆ ಕೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಅಪ್ಪ, ಅವರು ವಾಕ್ಯಗಳನ್ನು ಕೇಳುವಾಗ ಕರ್ತನೆ ಅವರ ಜೀವಿತದಲ್ಲಿ ಬಲವಾದ ಕಾರ್ಯವನ್ನು ಮಾಡು ರಾಜ. ಅಪ್ಪ, ಅವರು ವಾಕ್ಯಗಳನ್ನು ಕೇಳುವಾಗ ಅವರ ವಾಕ್ಯದ ಮುಖಾಂತರ ಅವರಿಗೆ ಧೈರ್ಯಪಡಿಸಬೇಕಾಗಿ ನಾನು ಕೇಳ್ಕೊಡ್ತೀನಪ್ಪ ರಾಜ. ಅನೇಕರು ಕೇಳುವಾಗ ಅವರ ಜೀವಿತದಲ್ಲಿ ಹೊಸ ಬದಲಾವಣೆ, ಹೊಸ ಚೈತನ್ಯವನ್ನೇ ಕಾಣುವಂತೆ ಕರ್ತನೇನೆ ಸಹಾಯ ಮಾಡು. ಆತ್ಮಿಕ ಕಣ್ಣುಗಳು, ಕಿವಿಗಳು, ಹೃದಯಗಳು ತೆರೆಯಲ್ಪಡಲಿ ರಾಜ. ನೀನು ಒಳ್ಳೆಯವನ್ನು ಒಳ್ಳೆದನೆ ಮಾಡುವಂಥ ದೇವರಾಗಿದ್ದೆಲ್ಲ ಕರ್ತನದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡ್ತವೆ ತಂದೆ ದೇವರೇ, ಆಮೇಲೆ.